ನಾನು ಒಳಗೋಗಿ ನಮ್ಮ ಅಣ್ಣಂತ ಮಾತಾಡ್ಕೊಂಡು ಬಂದು ಆಮೇಲೆ ಏನು ಕರ್ಕೊಂಡು ಹೋಗ್ತೀನಿ. ಸರಿ. ಅಣ್ಣ. ಏನಪ್ಪ? ಅದೇ ಅಣ್ಣ, ನಾನೊಂದು ಇದು ಇದು ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದು ಬಂದಿದೆ. ಯಾವುದು? ಅದೇ ಅಣ್ಣ, ನನ್ನ ಹುಡುಗಿನ ಲವ್. ಬರಕ್ ಹೇಳು. ಸರಿ ಅಣ್ಣ. ಕೀರ್ತಿ, ಅಪಾಯಿಂಟ್ಮೆಂಟ್ ಫಿಕ್ಸ್. ಇದನ್ನ 6 ಭಾಗ ಮಾಡಿ 2 ದಿನ ತಗೋ, ಎಲ್ಲ ಸರಿ ಹೋಗುತ್ತೆ. ಕೀರ್ತಿ, ಅಣ್ಣ ನಮಸ್ಕಾರ ಮಾಡೆ. ನಮಸ್ತೆ. ಏನೆಯ ನಮಸ್ಕಾರ ಒಂಥರ ಇದೆ? ಅದು ಮರ್ಯಾದೆ ಅಣ್ಣ, ಮರ್ಯಾದೆ. ಇವಳಿಗೆ ದೊಡ್ಡವ್ರು ಕಂಡ್ರೆ ಅಷ್ಟೊಂದು ಗೌರವ ಜಾಸ್ತಿ ಅಲ್ಲ? ಹೌದು. ನಿನ್ ಹೆಸರೇನಮ್ಮ? ಕೀರ್ತಿ. ಕೇಳಿಸ್ತೀರ? ಕೀರ್ತಿ ಅಣ್ಣ, ಕೀರ್ತಿ. ಪ್ರಪಂಚದಲ್ಲೇ ಅತಿ ಸುಂದರಿ ಈ ಕ್ಲಿಯೋಪಾಟ್ರ ನೋಡಿದ್ಯಾ? ಈಗ ನನ್ನ ನೋಡು. ಸುಳ್ಳು. ನಿನ್ನ ಪ್ರೀತಿಸ್ತಾರೋ ಹುಡುಗಿ ವಿಶ್ವದಲ್ಲೇ ಅತಿ ಸುಂದರಿ ಕ್ಲಿಯೋಪಾತ್ರ. ಇವ್ರೇನಾ ನಿಮ್ಮಣ್ಣ? ಹೌದು. ಯಾಕೆ 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 ಏನಾಯ್ತು? ಯಾಕೆ ಹೇಳ್ತಾ ಇದೀಯಾ? ಇವ್ರೇ ನಿಮ್ಮ ಅಣ್ಣ ಅಂತ ಗೊತ್ತಿಲ್ದೆ ಗೊತ್ತಿಲ್ದೆ ಅವತ್ತು ಕ್ಲಿನಿಕ್ ಬಂದಿದ್ದೀನ ಬಂದಿನ ಮರ್ಯಾದೆ ಕೊಡ್ದೇನೆ ಮಾತಾಡ್ಬಿಟ್ಟೆ. ನಿಮ್ಮ ಅಣ್ಣನ್ಗೆ ನನ್ ಕಂಡ್ರೆ ಆಗೋಲ್ಲ, ಈ ಮದ್ವೆ ನಡೆಯೋಲ್ಲ. ನಿಮ್ಮ ಅಣ್ಣನ ನೋಟನೇ ಸರಿ ಇಲ್ಲ, ವಿಲನ್ ತರ ನೋಡ್ತಾರೆ. ಇನ್ ಹೇಗೆ ಮದ್ವೆಗೆ ಒಪ್ಕೋತಾರೆ? ನಾನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ, ಆಸೆ ಎಲ್ಲ ಹಾಳಾಗೋಯ್ತು. ನಾನು ಅನ್ಕೊಂಡಿದ್ ಯಾವ್ದು ನಡೆಯೋಲ್ಲ. ಅಲ್ಬೇಡ ಕಣೆ, ಅವಸರ ಪಡ್ಬೇಡ, ನನ್ ಮಾತು ಕೇಳು. ಬೇಡ ಸುಬ್ಬು, ನೀನ್ ಬೇರೆ ಹುಡುಗಿನ ಮದ್ವೆ ಆಗಿ ಸಂತೋಷವಾಗಿರು. ಅಟ್ ಲೀಸ್ಟ್ ಹುಟ್ಟು ಮಗುಗಾದ್ರೂ ನನ್ನ ಹೆಸರಿಡು ಕೀರ್ತಿ ಅಂತ. ಕೀರ್ತಿ, ಸುಬ್ರಹ್ಮಣ್ಯ, ಅವಳನ್ನ ಅಳಬೇಡ ಅಂತ ಹೇಳು. ಅವಳು ಈ ಮನೆ ಸೊಸೆಯಾಗಿ ಬರೋದಕ್ಕೆ ನಾನು ಒಪ್ಕೊಂಡಿದ್ದೀನಿ. ಆದ್ರೆ ಒಂದು ಮಾತ್ರೇನ 6 ಭಾಗ ಮಾಡಿ 2 ದಿವಸ ತಗೋಬೇಕು ಅನ್ನೋ ಜಿಪುಂಟ ನಾನು ಬಿಟ್ರೆ ಮಾತ್ರ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಆದಷ್ಟು ಬೇಗ ನಿಮ್ಮ ಮನೆಯಿಂದ ಹಿರಿಯರನ್ನ ಕರ್ಕೊಂಬ. ಒಂದು ಒಳ್ಳೆ ದಿವಸ ನೋಡಿ ನಿಮ್ಮ ಮದುವೆ ಕಾರ್ಯ ಮುಗಿಸ್ತಾರೆ. ನನ್ನ ಮಾನ ಹರಾಜಾಕ್ಬಿಟ್ಟಲೆ. ಒಬ್ಬ ಭಿಕ್ಷುಕನ ಇಷ್ಟಪಟ್ಟಿದ್ರು ನಿನಗೆ ಮದುವೆ ಮಾಡಿಸ್ತಾ ಇದ್ದೆ. ಆದ್ರೆ ನೀನ್ ಯಾರನ್ನ ಇಷ್ಟಪಟ್ಟಿದ್ದೆ ಗೊತ್ತಾ? ಯಾರ ನೆರಳು ಬಿದ್ದರೆ ನಾನು ಪಾಪ ಅಂತ ತಿಳಿದಿದ್ನೋ ಅವನ ತಮ್ಮನ್ನ. ಆವತ್ತು ಅವರ ಅಣ್ಣ ನನ್ನ ತಂಗಿನ ಮದುವೆ ಆಗೋಲ್ಲ ಅಂತ ಹೇಳ್ಬಿಟ್ಟ. ಅವಸರದಲ್ಲಿ ಅದೇ ಮುಹೂರ್ತಕ್ಕೆ ಅವಳಿಗೆ ಇನ್ನೊಬ್ಬನ ಕೊಟ್ಟು ಮದುವೆ ಮಾಡಿದೆ. ಆದ್ರೆ ವಿಧಿ ಆಟ, ಅಷ್ಟೊತ್ತಾಗಲೇ ಅವನಿಗೆ ಇನ್ನೊಂದು ಮದುವೆ ಆಗ್ಬಿಟ್ಟಿತ್ತು. ಬರೀ ಮದುವೆ ಆದವನಾಗಿದ್ದ ಚಿಂತೆ ಇರಲಿಲ್ಲ. ಆದ್ರೆ ಅವನೊಬ್ಬ ಕೆಟ್ಟ ಮನುಷ್ಯ. ನನ್ನ ತಂಗಿನ ಯಾವಾಗಲೂ ಮತ್ತೊಬ್ಬನ ಪ್ರೀತಿಸ್ತೋಳು ಅಂತ
ಚುಚ್ಚಿ 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 ಚಿತ್ರ ಹಿಂಸೆ ಕೊಡ್ತಾ ಇದ್ದ. ಒಂದು ಕಡೆ ಪ್ರೀತಿಸಿದವನಿಂದ ಮೋಸ, ಮತ್ತೊಂದು ಕಡೆ ಮದುವೆ ಆದವನಿಂದ ಕಿರುಕುಳ. ಆ ನೋವನ್ನು ತಡಿಲಾದ್ರೆ ನನ್ನ ತಂಗಿ ಸ್ಟೋವ್ ಬಸ್ ಪಡ್ಕೊಂಡು ಸತ್ತು ಹೋದ್ಲು. ಇಷ್ಟಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಅವನಣ್ಣ. ಅಂಥ ಮನೆಗೆ ಸೊಸೆಯಾಗಿ ಹೋಗ್ಬೇಕಾ? ಒಂದಂತೂ ನಿಜ, ನಿನಗೆ ಮದುವೆ ಆಗದಿದ್ರು ಪರವಾಗಿಲ್ಲ, ಆದ್ರೆ ಅವರ ತಮ್ಮನಿಗೆ ಮಾತ್ರ ನಿನ್ನನ್ನು ಕೊಟ್ಟು ಮದುವೆ ಮಾಡೋದಿಲ್ಲ. ಅರ್ಚಕನ ಕರೆಸು, ಸಿಗೋ ಒಳ್ಳೆ ಮುಹೂರ್ತದಲ್ಲಿ ನಿನಗೂ ಕೀರ್ತಿಗೂ ಮದುವೆ. ಊಟ ಮಾಡಪ್ಪ. ಸುಬ್ಬು, ಆ ಹುಡುಗಿ ಒಳ್ಳೆಯವಳು, ವಿದ್ಯಾವಂತೆ, ಈ ಮನೆಗೆ ತಕ್ಕ ಸೊಸೆ. ಆದ್ರೆ ಅವಳ ತಂದೆ ನಮ್ಮ ಸಂಸಾರ ಯಾವಾಗ ಒಡೆದೋಗುತ್ತೋ ಅಂತ ಕಾಯ್ತಾ ಇದ್ದಾನೆ. ಅಂಥವ್ರ ಮನೆಯಿಂದ ಆ ಹುಡುಗಿ ಈ ಮನೆಗೆ. ಇಲ್ಲಣ್ಣ, ನಾನು ಆ ಹುಡುಗಿನ ಮರ್ತು ಬಿಡ್ತೀನಿ. ಇದೇನಪ್ಪ ಇದು? ಊಟ ಮಾಡದೆ ಯೋಚನೆ ಮಾಡ್ತಾ ಇದ್ಯಾ? ಅಯ್ಯೋ, ಊಟ ಮಾಡ್ದೇನೆ ಕೈ ತೊಳೆದ್ಬಿಟ್ಟೆಲ್ಲಪ್ಪ. ಊಟ ಮಾಡಿಮ್ಮ. ನನಗೇನು ಬೇಡ ಅಮ್ಮ. ಹೀಗೆ ಊಟ ಬಿಟ್ರೆ ನಿಮ್ಮ ಆರೋಗ್ಯ ಕೆಟ್ಟೋಗತ್ತಮ್ಮ. ನನಗೇನಾದ್ರೆ ನಿನಗೇನು? ಆಚೆ ಹೋಗು. ಯಜಮಾನ್ರೆ, ಚಿಕ್ಕಮ್ಮವ್ರನ್ನ ಸಾಕೋದಿಕ್ಕೆ ಎಷ್ಟೆಲ್ಲ ಕಷ್ಟಪಟ್ರಿ. ಇವತ್ತವರು ಊಟ ಬಿಟ್ಟು ಕೂತಿದ್ದಾರೆ. ನಿಮ್ ಮನ್ಸಿಗೆ ನೋವಾಗ್ತಾ ಇಲ್ವಾ? ಕೀರ್ತಿ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಹೊರಗಡೆ ಬರ್ತೀಯಾ? ಕೀರ್ತಿ, ಇದೇನಿದು? ಲಗೇಜ್ ಸಮೇತ ಬಂದಿದ್ಯಾ? ನಮ್ಮಪ್ಪ ನನಗೆ ಬೇರೆ ಗಂಡಿನ ಜೊತೆ ಮದುವೆ ನಿಶ್ಚಯ ಮಾಡಿದ್ದಾರೆ. ಅದಕ್ಕೆ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀನಿ. ಬಾ, ನಾವಿಬ್ರು ಎಲ್ಲಾದ್ರೂ ಓಡ್ ಹೋಗ್ಬಿಡೋಣ. ನೋಡ್ ಕೀರ್ತಿ, ಯಾವತ್ತು ನಿಮ್ ಕುಟುಂಬಕ್ಕೆ ನಮ್ಮನ್ನು ಕಂಡ್ರೆ ಆಗಲ್ವೋ, ಆಗ್ಲೇ ನಾನು ಏನ್ ಮರ್ತ್ಬಿಟ್ಟೆ. ನಿಮ್ಮಪ್ಪ ನೋಡಿದ ಹುಡುಗನ ಮದುವೆ ಆಗಿ ಸುಖವಾದ ಬಾಳು. ನೋಡು, ನಾವಿಬ್ರು ಇಲ್ಲಿ ನಿಂತು ಮಾತಾಡ್ತಾ ಇರೋದನ್ನ ನಮ್ಮ ಅಣ್ಣ ಏನಾದ್ರು ನೋಡಿದ್ರೆ ತಪ್ಪು ತಿಳ್ಕೊತಾರೆ. ಅಣ್ಣ ತುಂಬಾ ಅಣ್ಣ 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 ಯಾವಾಗ ನೋಡಿದ್ರು ನಿಮ್ಮ ಅಣ್ಣನ ಜಪನೆ ಮಾಡ್ತೀಯಲ್ಲ. ನಿನಗೆ ನಾನು ಮುಖ್ಯನಾ ಅಥವಾ ನಿಮ್ಮ ಅಣ್ಣ ಮುಖ್ಯನಾ? ನನಗೆ ನಮ್ಮ ಅಣ್ಣನೇ ಮುಖ್ಯ. ಇಲ್ಲಿ ನಿನ್ನೆದೆ ಮುಟ್ಕೊಂಡು ಹೇಳು. ನಿನಗೆ ನನ್ನ ಮರ್ತು ನೆಮ್ಮದಿಯಾಗಿ ಬದುಕೋಕ್ಕಾಗತ್ತಾ? ಅದ್ ನನ್ಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಅಣ್ಣನ ದ್ರೋಹ ಮಾಡಿ ಸತ್ಯವಾಗ್ಲೂ ನನ್ನಿಂದ ಜೀವಂತಕ್ಕೆ ಬದುಕಕ್ಕಾಗಲ್ಲ. ನೋಡ್ಕೀರ್ತಿ, ನನ್ನ ತೀರ್ಮಾನ ನಾನು ಹೇಳ್ಬಿಟ್ಟಿದ್ದೀನಿ. ಇನ್ಮೇಲೆ ನನ್ನ ನೆನೆಸ್ಕೊಂಡು ನಿನ್ನ ಜೀವನ ನೀನು ಹಾಳು ಮಾಡ್ಕೋಬೇಡ. ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡು. ಮೊದಲಿಂದ ಹೊಟ್ಟೋಗು. ಶಂಕರ, ಇದೇನಯ್ಯ
ಏನೋ ಮಾತಾಡ್ಬೇಕು ಅಂತ ಹೇಳಿ ಕರ್ಕೊಂಬಂದವನು ಏನೋ ಮಾತಾಡ್ದೆ ಸುಮ್ಮನೆ ಕೂತ್ಬಿಟ್ಟಿದ್ಯಾ? ಅದಕ್ಕೆ ನಾನೊಂದು ತೀರ್ಮಾನ ಮಾಡಿದ್ದೀನಿ. 5,000 ಕಾಯಿ ಬಂದಿದೆ. ಮತ್ತೆ ನಮ್ಮ ಮಜ್ಜಿಗೆಪುರ ತೆಂಗಿನ ತೋಟದಿಂದ 2,500 ಕಾಯಿ ಕಳಿಸಿದ್ದಾರೆ. ಇನ್ನು ಮೇಳಾಪುರದ ಅಡಿಕೆ ತೋಟ ಇತ್ತಲ್ಲ, ಅದರಲ್ಲಿ 250 ಮೂಟೆ ನಮಗೆ ಅಡಿಕೆ ಬಂದಿದೆ. ಇವನೇ ಕಿಲಿಗೆ ಬರ್ತಾ ಇದ್ದಾನೆ. ಏನಕ್ಕೆ ಬಂದ ಅಂತ ಕೇಳು. ನಾನು ನಿಮ್ಮ ಹತ್ರ ಒಂದು ಸಹಾಯ ಕೇಳೋಕ್ ಬಂದಿದ್ದೀನಿ. ಆವತ್ತು ನಾನು ನಿಮ್ಮ ತಂಗಿನ ಮದುವೆ ಮಾಡ್ಕೊಡಲ್ಲ ಅಂತ ಹೇಳಿದೆ. ಅದಕ್ಕೆ ಕಾರಣ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ನಾನು ಮಾಡಿರೋ ತಪ್ಪು ಅಂತ ನಿಮ್ಗನ್ಸಿದ್ರೆ ದಯವಿಟ್ಟು ಆ ಶಿಕ್ಷೆನ ನನ್ನ ತಮ್ಮನ ಕೊಡಬೇಡಿ. ಈಗ ನನ್ನ ತಮ್ಮನಿಗೆ ನಿಮ್ಮ ಮಗಳನ್ನ ಕೇಳೋಕ್ ಬಂದಿದ್ದೀನಿ. ದೊಡ್ಡ ಮನಸ್ಸು ಮಾಡಿ ದಯವಿಟ್ಟು ಈ ಮದುವೆಗೆ ಒಪ್ಕೋಬೇಕು. ನಿನ್ ಮುಖ ನೋಡದೆ ಪಾಪ ಅಂತ ಸ್ವಂತ ಊರ್ ಬಿಟ್ಟು ಊರು ಬಂದಿದ್ದೀನಿ. ಈಗ ನಿನ್ ಜೊತೆ ಸಂಬಂಧ ಬೆಳೆಸ್ಬೇಕಾ? ಇಷ್ಟು ವರ್ಷ ನಿನ್ ನೆಲಸಾದ ಮೇಲೆ ಬೀಳ್ಬಾರ್ದು ಅಂತ ದ್ವೇಷದಲ್ಲಿ ಬದುಕ್ತೆ. ಈಗ ಆ ದ್ವೇಷನ ಬಿಟ್ಬಿಡು ಅಂತೀಯ? ಆಯ್ತು, ನಾನು ನನ್ನ ದ್ವೇಷ, ಮಾನ, ಅಂತಸ್ತು ಎಲ್ಲ ಬಿಟ್ಕೊಡ್ತೀನಿ. ಅಷ್ಟೇ ಹಾಕಿ ನನ್ನ ಮಗಳನ್ನ ಕೊಟ್ಟು ಮದುವೆ ಸಹ ಮಾಡ್ತೀನಿ. ಅದಕ್ಕೆ ನೀನೇನ್ ತ್ಯಾಗ ಮಾಡ್ತೀಯ? ಏನ್ ತ್ಯಾಗ ಮಾಡ್ಬೇಕು ಹೇಳಿ? ನಿನ್ನ ಪ್ರಾಣ ಬಿಟ್ಬಿಡು. ಅಷ್ಟೇ ತಾನೆ? ಆಯ್ತು. ಏಯ್, ನೀನು ಪ್ರಾಣ ಬಿಟ್ರೆ ನನಗೇನೋ ಲಾಭ? ನೀನು ಯಾರ ಮೇಲೆ ಪ್ರಾಣ ಇಟ್ಟಿದ್ಯೋ ಅವರನ್ನ ಬಿಟ್ಬಿಡು. ನಿನ್ ತಮ್ಮಂದ್ರ ಮೇಲೆ ನೀನ್ ಪ್ರಾಣ ಇಟ್ಟಿರೋದು. ನಿನ್ ತಮ್ಮಂದ್ರನ್ನೇ ಬಿಟ್ಬಿಡು. ಗೊತ್ತಾಗ್ಲಿಲ್ವಾ? ಅಣ್ಣನ ಸ್ಥಾನನ ಬಿಟ್ಕೊಡ. ಯಾವಾಗ ನಿನ್ ತಮ್ಮ ನನ್ನ ಮಗಳ ಕುತ್ತೆ ತಾಳಿ ಕಟ್ತಾನೋ ಆಗಲೇ ನಿನಗೂ ಅವ್ರಿಗಿರೋ ಸಂಬಂಧಕ್ಕೆ ಎಳ್ಳೂ ನೀರು ಬಿಡ್ಬೇಕು. ಅದಾದ ಮೇಲೆ ಅವ್ರು ಯಾರಿಗೂ ನಿನ್ ಮುಖ ತೋರಿಸಬಾರ್ದು. ಓಡ್ಬಿಟ್ಟು ತೋರ್ಬೇಕು. ಇದಕ್ಕೆಲ್ಲ ನೀನು ಒಪ್ಕೊಂಡ್ರೆ ಈ ಮದುವೆ ಕಾರ್ಯಕ್ಕೆ ನಾನು ಒಪ್ಕೊಳ್ತೀನಿ. ಏನ್ ಹೇಳ್ತೀಯ? ಅಣ್ಣ ಅಣ್ಣ ಅಣ್ಣ, ಯಾವಾಗ ನೋಡಿದ್ರೆ ನಿಮ್ಮ ಅಣ್ಣ ಜಪನೆ ಮಾಡ್ತೀಯಲ್ಲ? ನಿನಗೆ ನಾನು ಮುಖ್ಯನಾ ಅಥವಾ ನಿಮ್ಮ ಅಣ್ಣ ಮುಖ್ಯನಾ? ನನಗೆ ನಮ್ಮ ಅಣ್ಣನೇ ಮುಖ್ಯ. ಸರಿ, ಹಾಗಂತ ಸತ್ಯ ಮಾಡು. ಏನ್ ಮಾವ, ಈ ದಿನ ನನಗ್ ಮದುವೆ ಮಾಡ್ತೀನಿ ಅಂತ ಹೇಳಿ ಈಗ ಅವನ ಜೊತೆ ಸಂಬಂಧ ಕುದಿಸ್ಬಿಟ್ರಲ್ಲ. ಇಷ್ಟು ವರ್ಷ ತಪಸ್ಸಿಗೆ ಈಗ ಫಲ ಸಿಕ್ಕಿದೆ. ನೀನೇನು ಯೋಚಿಸ್ಬೇಡ. ನಿಂಗೆ ಬೇರೆ ಹೆಣ್ಣು ನೋಡಿ ನಾನು ಮದುವೆ ಮಾಡಿಸ್ತೀನಿ. ಮಾವ, ನೋ ಪ್ರಾಬ್ಲಮ್. ಈ ತರ ಮಾತು ಕೊಟ್ಟು ಬರೋದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗ್ ಬಂತೋ ಶಂಕರ? ನಿನ್ನ ಕುಟುಂಬ ಒಡಿಬಾರ್ದು ಅಂತ ಆವತ್ತು ನಿನ್ನ ಆಸೆಗಳನ್ನೆಲ್ಲ ತ್ಯಾಗ ಮಾಡಿದೆ. ಆದ್ರೆ ಇವತ್ತು ನಿನ್ ತಮ್ಮನ ಆಸೆಗೋಸ್ಕರ ಅದೇ ಕುಟುಂಬ ಬಿಟ್ಟು ದೂರ ಹೋಗ್ತೀನಿ ಅಂತ ಮಾತು ಕೊಟ್ಟು ಬಂದಿದ್ಯಲ್ಲ, ಇದು ಯಾವ ನ್ಯಾಯ? ಶಂಕರ, ನೀನ್ ಹೂ ಅಂತ ಒಂದ್ ಮಾತು ಹೇಳಿದ್ರೆ ಸಾಕಾಗಿತ್ತು. ಆ ಹುಡುಗಿ ಮನೆ ಬಿಟ್ಟು ಓಡೋಡ್ ಬಂದಿರೋಳು. ಅವ್ರಿಬ್ರಿಗೆ ಎಲ್ಲಾರು ಮದುವೆ ಮಾಡಿ ಮುಗಿಸ್ಬಿಟ್ಟಿದ್ರೆ ಆಗೋಗ್ತಿತ್ತು. ಇದು ಯಾವ್ದನ್ನು ಯೋಚನೆ ಮಾಡದೆ ದುಡುಕಿ ಎಂತ ತಪ್ಪು ಮಾಡ್ಬಿಟ್ಟೆ. ರಮೇಶ, ನನಗ್ ಗೊತ್ತಿಲ್ದೇನೆ ಅವಳ ತಂದೆ ನನ್ನ ತಮ್ಮನ್ ಕರ್ಕೊಂಡೋಗಿ ಮದುವೆ ಮಾಡಿದ್ದಿದ್ರೆ ನನ್ನ ಮನಸ್ಸು ನೋವಾಗ್ತಾ ಇಲ್ವೇನೋ? ಹಾಗೇನೆ ಇದು. ಅದು ಅಲ್ಲದೆ
ಜನ್ಮ ಕೊಟ್ಟ ತಂದೆ ಬೇರೆ. ನೋಡು, ಅಲ್ಲಿ ನಡೆದಿರೋ ವಿಷಯ ನಮ್ಮಿಬ್ಬರನ್ನ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಯಾರಿಗೂ ಹೇಳಲ್ಲ ಅಂತ ಮಾತು ಕೊಡ್ತೀಯ? ಸುಬ್ರಹ್ಮಣ್ಯ, ದೇವರಾಜ್ ನಿನ್ ಮದುವೆ ಒಪ್ಕೊಂಡಿದ್ದಾರೆ. ಆದಷ್ಟು ಬೇಗ ಮುಹೂರ್ತ ಇಟ್ಟು ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಅಣ್ಣ, ಏನಪ್ಪ? ನಾಳೆ ನನ್ನ ಮದುವೆಯಾಗಿ ಮಗು ಆದ್ಮೇಲೆ ನನ್ ಬೆಳೆಸ್ದಾಗೆ ಆ ಮಗು ನೀವೇ ಬೆಳೆಸ್ಬೇಕು. ನಿಮ್ಮ ಹತ್ರ ಬೆಳೆದ್ರೇ ಆ ಮಗುಗೆ ನಿಜವಾದ ಪ್ರೀತಿ ವಿಶ್ವಾಸ ಅಂದ್ರೆ ಏನು ಅಂತ ಗೊತ್ತಾಗೋದು. ಬೆಳೆಸ್ತೀರಣ್ಣ? ಹಾ? ನಿನ್ ನಿರ್ಧಾರ ಬದಲಾಯಿಸೋದಕ್ಕಾಗೋದಿಲ್ವನಯ್ಯ? ನಿನ್ ತಮ್ಮಂದ್ರೆಲ್ಲ ಅಣ್ಣ ಎಲ್ಲಿ ಅಂತ ಕೇಳಿದ್ರೆ ನಾನು ಏನ್ ಹೇಳಿ? ನಮ್ಮ ಅಣ್ಣ ಎಲ್ಲಿ ಅಂತ ಕೇಳಿದ್ರೆ ಅವನೆಲ್ಲೂ ಹೋಗಿಲ್ಲ, ನಿಮ್ ಒಗ್ಗಟ್ಟಿನಲ್ಲಿ, ನಿಮ್ ಸಂತೋಷದಲ್ಲಿ ಯಾವಾಗ್ಲೂ ನಿಮ್ ಜೊತೆಲಿ ಇರ್ತಾನೆ ಅಂತ ಹೇಳಿ. ನೀವು ಹೋಗೋ. ಅಣ್ಣ, ದೊಡ್ಡನಲ್ಲಿ ಕಾಣ್ತಾನೆ ಇಲ್ಲ. ಇನ್ಮೇಲೆ ನಿಮ್ಮ ಅಣ್ಣ ಬರೋದಿಲ್ಲಪ್ಪ. ಯಾಕೆ? ಯಾಕೆ ಅಂದ್ರೆ ಗಟ್ಟಿ ಮೇಳ ಮಾಂಗಲ್ಯಂ ತಂತು ನಾರೇನ ಮಮ ಜೀವನ ಹೇತುನಾಂ
ನಿಲ್ಸಿ! ಅಣ್ಣ ಬರೋವರೆಗೂ ನಾನು ತಾಳಿ ಕಟ್ಟಲ್ಲ. ಏನ್ ನೋಡ್ತಾ ಇದ್ದೀರಾ? ದೇವ್ರ ಹತ್ರ ಕೇಳಿದ್ರೇನೆ ವರ ಕೊಡೋದು, ಆದ್ರೆ ಕೇಳ್ದೆ ನಮ್ಮಿಬ್ರನ್ನ ಒಂದು ಮಾಡಕ್ ನೋಡಿದ್ರಲ್ಲ ನಿಮ್ಮಣ್ಣ. ಆ ದೇವ್ರ ಇಲ್ಲದ್ಮೇಲೆ ನಮಗ್ ಯಾಕೆ ಬೇಕಿ ಮದ್ವೆ ಅಂತ ರಾಮನೇ ತಂದೆ ಕೊಟ್ಟ ಮಾತನ್ನ ಉಳ್ಸೋಕೆ ಕಾಡ್ಗ್ ಹೋದ. ಆದ್ರೆ ತಮ್ಮನಿಗೋಸ್ಕರ ಊರನ್ನೇ ಬಿಟ್ಟು ಹೋಗ್ತಿರೋ ನಿಮ್ಮಣ್ಣ ಆ ಶ್ರೀರಾಮನಿಗಿಂತ ಒಂದು ಕೈ ಮೇಲೂ ರೀ. ಯಾಕಪ್ಪ ಹೀಗ್ ಮಾಡಿದ್ರಿ? ಛೆ! ಅಣ್ಣನಿಲ್ದೆ ಅವ್ರಿಗೆ ಜೀವನ ಇಲ್ಲ, ಹಾಗೆ ಅವರಿಲ್ದೆ ನನಗ್ ಜೀವನ ಇಲ್ಲಪ್ಪ. ಒಳ್ಳೇದು ಮಾಡ್ತಾ ಇದ್ದೀನಿ ಅಂತ ತಿಳಿದು ನನ್ನ ಜೀವನನೇ ಹಾಳು ಮಾಡ್ಬಿಟ್ರಲ್ಲ. ಇದ್ರ ಬದಲು ಒಂದು ತೊಟ್ಟು ವಿಷ ಕೊಟ್ಟಿದ್ರೆ ನಾನು ಸಂತೋಷವಾಗಿ ಸಾಯ್ತಿದ್ನಲ್ಲ. ನೀವ್ಯಾಕೆ ಕಳ್ತೀರ ಮಾವ? ಅವ್ನು ಹೋದ್ರೇನು, ನಾನಿಲ್ವಾ? ಕೀರ್ತಿನ ನಾನ್ ಮದುವೆ ಆಗ್ತೀನಿ. ನನ್ನ ತಂಗಿ ಬಾಳನ್ನ ಹಾಳು ಮಾಡಿ ಕೊರಗ್ತಾರ ನಾನು ನನ್ನ ಮಗಳನ್ನ ನಿನಗೆ ಕೊಟ್ಟು ಪ್ರಾಣ ಬಿಡುತ್ತೀಯ? ನನ್ನ ಮಗಳ ಜೀವನ ಹಾಳು ಮಾಡಬೇಡಿ. ಮುಹೂರ್ತ ಮುಗಿದಕ್ಕೆ ಮುಂಚೆ ನನ್ನ ಮಗಳ ತಾಳಿ ಕಟ್ಬಿಡಿ. ಆಮೇಲೆ ಮಣ್ಣನ್ನ ನಾನು ಅವಳು ಕೊಡ್ತೀನಿ. ಯಾಕೋ ಇವಳು ತೊಂದರೆ ಕೊಡ್ತಾ ಇದೆಯಾ? ಮದ್ವೆ ಬೇಡ. ದಯವಿಟ್ಟು ಮಾತು ಕೇಳಿ, ಮಾತು ಕೇಳಿ. ಬಂದ್ಬಿಡ್ರು. ಕಾಪಾಡಿ. ಇದು ಕರ್ಕೊಂಡು ಮನೆಗೆ ಹೋಗಿ. ಅಣ್ಣ ಎಲ್ಲಿದ್ರು ಸರಿ, ನೀವು ಹುಡ್ಕೊಂಡು ಕರ್ಕೊಂಬನ್ನಿ. ಆ ಗಣೇಶ ನಮ್ ಹಿಂದೆನೆ ಬರ್ತಾ ಇದ್ದಾನೆ. ಅವನು ಈ ಮಿಲ್ಲೊಳಗೆ ಕಾಲಿಡಬಾರ್ದು. ಹೌದು. ನೀನ್ ನನ್ನವಳಾಗ್ಬೇಕು ಅಂತ ಬ್ರಹ್ಮ ಹುಟ್ಟಿಸಿರುವಾಗ ನಿನ್ನ ಬೇರೆ ಒಂದು ಮದ್ವೆ ಆಗೋದಕ್ಕೆ ನಾನ್ ಬಿಡ್ತೀನ? ಅಣ್ಣ ಇಲ್ಲೂ ಕಾಣಿಸ್ತಾನೆ ಕಣ. ಏನೋ ಮಾಡುದೀಗ? ಅಣ್ಣ ಅಲ್ಲಿ
ಕೀರ್ತಿ ಡ್ಯಾಡಿ ಶಂಕರ, ತಮ್ಮನ ಮದುವೆ ನಿಂತು ಹೋಗಬಾರ್ದು ಅಂತ ಕೊಟ್ಟ ಮಾತನ್ನ ಮೀರಿ ವಾಪಸ್ ಬಂದ್ಬಿಟ್ಟೆ. ದಯವಿಟ್ಟು ನನ್ ಕ್ಷಮಿಸಿ. ನಾ ಬರ್ತೀನಿ. ಶಂಕರ, ಏನ್ ಮಾಡ್ತಾ ಇದ್ದೀರಾ? ತಮ್ಮನ್ ಮದುವೆ ನಿಲ್ಬಾರ್ದು ಅಂತ ಹಿಂದೆ ಬಂದವನು ಈಗ ಮತ್ತೆ ಹೋದ್ರೆ ನಿಜವಾಗ್ಲೂ ಈ ಮದುವೆ ಕನ್ಸಾಕಿ ಹೊಡೆದೋಗುತ್ತೆ. ನಿನ್ನಿಂದ ನನ್ನ ತಂಗಿನ ಕಳ್ಕೊಂಡೆ ಅನ್ನೋ ಕೋಪಕ್ಕೆ ನಿಮ್ಮ ಅಣ್ಣ ತಮ್ಮದ್ರ ಮಧ್ಯೆ ಒಗ್ಗಟ್ಟು ಹೊಡಿಬೇಕು ಅಂತ ನಿನ್ನ ಈ ಊರ್ ಬಿಟ್ಟು ಹೋಗಾಗ ಮಾಡ್ದೆ. ಇದರಿಂದ ನಾನು ಗೆದ್ದೆ ಅಂತ ಭಾವಿಸಿದ್ದೆ. ಆದ್ರೆ ನಿಮ್ಗಳ ಬಾಂಧವ್ಯದ ಮುಂದೆ ನಿಜ ಜೀವಿತದಲ್ಲಿ ಸೋತ್ಬಿಟ್ಟೆ. ಶಂಕರ, ನಾನು ಮಾಡಿದ ತಪ್ಪಿಗೆ ನನ್ನ ಮಗಳ ಶಿಕ್ಷೆ ಕೊಡದೆ ದಯವಿಟ್ಟು ಇವಳ ನಿಮ್ಮ ಮನೆ ತುಂಬಿಸ್ಕೊಪ್ಪ.